ಭಾರತದ ತೆರಿಗೆ ವ್ಯವಸ್ಥೆ 85, 90, 95% ಇವತ್ತಿನ 30% ಗರಿಷ್ಠದವರೆಗೆ ಹೇಗೆ ಬಂತು? ವಿ ಪಿ ಸಿಂಗ್ ಅವರು 1985ರಲ್ಲಿ ವಿತ್ತ ಸಚಿವರಾಗಿದ್ದರು. ಅವರ ಕಾಲದಲ್ಲಿ ಒಂದು ಸ್ವಲ್ಪ ಸಿಂಪ್ಲಿಫೈ ಮಾಡುವ ಪ್ರಯತ್ನ ಆಯಿತು. 18ರಿಂದ 25,000ಕ್ಕೆ 25%, 25ರಿಂದ 50,000ಕ್ಕೆ 30%, 50ರಿಂದ 1 ಲಕ್ಷದವರೆಗೆ 40%, 1 ಲಕ್ಷದ ಮೇಲೆ ಇದ್ದರೆ 50%, ಒಂದು ಸ್ವಲ್ಪ ಇದ್ದಿದ್ದರಲ್ಲಿ ರಿಯಾಯಿತಿಯನ್ನು ತೋರಿಸಿದ್ರು ವಿ ಪಿ ಸಿಂಗ್. ಅದಾದ ನಂತರ 1992ರಲ್ಲಿ ಮನಮೋಹನ್ ಸಿಂಗ್ ಬರ್ತಾರೆ. ಮನಮೋಹನ್ ಸಿಂಗ್ ಬಂದು LPG ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್, ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ನೀತಿಯನ್ನು ಜಾರಿಗೆ ತಂದ ಕಾರಣಕ್ಕೆ ಭಾರತ ಇವತ್ತು ಈ ಸ್ಥಿತಿಯಲ್ಲಿದೆ. ಅವರು ಬಂದಾಗ 30ರಿಂದ 50,000ಕ್ಕೆ 20%, 50ರಿಂದ 1 ಲಕ್ಷಕ್ಕೆ 30%, 1 ಲಕ್ಷ ಮೇಲ್ಪಟ್ಟು 40%, 3 ಸ್ಲಾಬ್ ಮಾಡಿದ್ರು. ಅದಾದ ನಂತರ ಪಿ ಚಿದಂಬರಂ ಅವರು ಇನ್ನೂ ಸ್ವಲ್ಪ ರಿಯಾಯಿತಿಯನ್ನು ತೋರಿಸಿದ್ರು. 1997ರಲ್ಲಿ 40ರಿಂದ 60,000ದ ಆದಾಯಕ್ಕೆ 10% ಟ್ಯಾಕ್ಸು, 60ರಿಂದ 1.5 ಲಕ್ಷಕ್ಕೆ 20% ಟ್ಯಾಕ್ಸು, 1.5 ಲಕ್ಷ ಮೀರಿ 30%. ಚಿದಂಬರಂ ಕಾಲದಲ್ಲಿ ಅದಾದರೆ ಪ್ರಣಬ್ ಮುಖರ್ಜಿ 2ರಿಂದ 5 ಲಕ್ಷಕ್ಕೆ 10% ಟ್ಯಾಕ್ಸ್ ಹಾಕ್ತಾರೆ, 5ರಿಂದ 10%. ಇದು 2011-13 2ರಿಂದ 5 ಲಕ್ಷಕ್ಕೆ 10%, 5ರಿಂದ 10 ಲಕ್ಷಕ್ಕೆ 20%, 10 ಲಕ್ಷ ಮೇಲ್ಪಟ್ಟು 30% ಇತ್ತು. ಇದೇ 30% ಓಲ್ಡ್ ರೆಜೀಮ್ನಲ್ಲಿ ಮೋದಿಯವರ ಕಾಲದಲ್ಲೂ ಇತ್ತು. ಈಗ ನ್ಯೂ ರೆಜೀಮ್ನಲ್ಲಿ 12 ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಇಲ್ಲ. 12.75, 12,75,000ದವರೆಗೆ ಯಾವುದೇ ಟ್ಯಾಕ್ಸ್ ಇಲ್ಲ. 98%ಇಂದ 30%ನವರೆಗೂ ಬಂದಿದೆ. ಇದಿಷ್ಟು ಇವತ್ತಿನ ನ್ಯೂಸ್ 360. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.